26th ಜೂನ್ ಏನಮ್ಮ ಸ್ಪೆಷಲ್? ಶರಿ ಹುಟ್ಟಿದ ದಿವಸ 2013 ಹುಟ್ಟಿದ ಇವತ್ತಿಗೆ ಅವನಿಗೆ 13 ಇಯರ್ಸ್. ಅಂದರೆ ನನ್ನ ಮಗ ಟೀನೇಜ್ಗೆ ಎಂಟರ್ ಆಗ್ತಾ ಇದ್ದಾನೆ. ಟೀನಿ ಆಗ್ಬಿಟ್ಟಿದ್ದಾನೆ ಈಗ, ಟೀನಿ ಹುಡುಗ. ಟೀನೇಜ್ ಇವನೇ ನಮ್ಮ ಟೀನೇಜ್ ಬಾಯ್ ಶರತ್ ಚಂದ್ರ ಬಳ್ಳಾಚಿ ಮಾಮ. ಇವತ್ತಿಂದ ನಮ್ಮ ಶರಿ ಟೀನೇಜ್ ಬಾಯ್ 13 ಇಯರ್ಸ್ಗೆ ಎಂಟರ್ ಆಗ್ತಿದ್ದಾನೆ. ಗಾಡ್ ಬ್ಲೆಸ್ ಯು ಕಂದ. ಥ್ಯಾಂಕ್ ಯು. ಚೆನ್ನಾಗಿ ಓದಿ. ನೀನು ಎಷ್ಟು ಬರ್ಡೇ ಮಾಡಿಕೊಂಡ್ರು ಕೂಡ ನೀನು ಲಿಟ್ಲ್ ಓಲ್ಡ್ ಶರಾನೇ ನಮಗೆ, ಅಲ್ವಾ ಶರ? ಐ ಲವ್ ಯು ಕಂದ. ಹ್ಯಾಪಿ ಬರ್ಡೇ ಕಂದ. ಹ್ಯಾಪಿ ಬರ್ಡೇ ಬಳ್ಳಾಚಿ ಮಾಮ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಚೆನ್ನಾಗಿ ಓದಿ ಬರ್ದು ಓಡ್ ಮನುಷ್ಯನಾಗಪ್ಪ. ಸೊ ನನ್ನ ಮಗನ ಬರ್ಡೇಗೆ ಏನಾದರೂ ಒಂದು ಸ್ವೀಟ್ ಮಾಡೋಣ ಅಂದ್ಕೊಂಡ್ವಿ. ಯೂಶ್ವಲಿ ನಾವು ಹೊರಗಡೆಯಿಂದ ಎಷ್ಟೇ ತಂದ್ರೂ ಮನೇಲಿ ಏನಾದರೂ ಮಾಡಿದ್ರೆ ಅದು ನಮಗೊಂಥರ ಖುಷಿಯಾಗಿರ್ತಲ್ವ. ಹಾಗಾಗಿ ಸೊ ಏನಾದರೂ ಸ್ವೀಟ್ ಮಾಡೋದು ಯಾಕೆ ಅಂತ ಹೆಲ್ದಿ ಆಗಿರೋವಂಥದ್ದು ಏನಾದರೂ ಮಾಡೋಣ ಅಂತೇಳ್ಬಿಟ್ಟು ಪೀನಟ್ ಚಿಕ್ಕಿ ಮಾಡಿದ್ದೆ. ಆ್ಯಕ್ಚುಲಿ ಇಲ್ಲಿ ಪೀನಟ್ಸು, ಬಾದಾಮ್ ಮತ್ತು ಕ್ಯಾಶ್ಯೂಸ್ ಎಲ್ಲ ಉಪಯೋಗಿಸ್ಕೊಂಡು ನಾನು ಚಿಕ್ಕಿ ಮಾಡಿದ್ದೀನಿ. ಸೊ ಇದು ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ. ಮೋರ್ ಓವರ್ ಇದನ್ನು ನಾವು ಸ್ಕೂಲಲ್ಲಿ ಲಂಚ್ ಬಾಕ್ಸ್ಗೆ ಸ್ನ್ಯಾಕ್ಸ್ ಏನಾದರೂ ಕೊಡ್ತೀವಲ್ಲ ಶಾರ್ಟ್ ಬ್ರೇಕ್ಗೆ, ಆವಾಗ ಹಾಕೋದಕ್ಕೂ ಕೂಡ ಯೂಸ್ ಆಗುತ್ತೆ. ಮತ್ತು ನಾವೇನಾದರೂ ಅಂದರೆ ಟಯರ್ಡ್ ಆದಾಗ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಸೊ ಈ ಥರ ಹೆಲ್ದಿ ರೆಸಿಪೀಸ್ ನಮಗೆ ತುಂಬಾ ಒಳ್ಳೆಯದಲ್ವ. ಹಾಗಾಗಿ ಇದನ್ನು ಟ್ರೈ ಮಾಡಿದೆ. ಬಟ್ ಫಸ್ಟ್ ಟೈಮ್ ಮಾಡಿದ್ದು ಹೇಗೆ ಬರುತ್ತೋ ಏನೋ ಅಂತ ನಾನು ಇದನ್ನು ರೆಸಿಪಿನ ಶೇರ್ ಮಾಡಿಲ್ಲ. ನೆಕ್ಸ್ಟ್ ಟೈಮ್ ಖಂಡಿತ ಶೇರ್ ಮಾಡ್ತೀನಿ. ಅಂದರೆ ತೀರಾ ಪುಡಿ ಮಾಡಿಲ್ಲ, ಸ್ವಲ್ಪ ಸ್ವಲ್ಪ ಮಾಡಿದ್ದೀನಿ. ಚೆನ್ನಾಗಿದೆಯಾ? ಇಲ್ಲಿ ಬಾದಾಮಿ ಇದೆ, ಅಡಿಲ್ಲ. ಒಂದು ಅರ್ಧ ಗಂಟೆ ಆರೋಗ್ಬಿಟ್ರೆ ಗಂಟೆ ಚೆನ್ನಾಗಿದೆ. ಸ್ವಲ್ಪ ಹೆಲ್ತಿ ಚಿಕ್ಕಿ ಪ್ರಿಪೇರ್ಡ್ ಬೈ ಪಿಲ್ಲು ಅಟ್ ಹೋಮ್. ಹೇಗಿದೆ ಶರಿ? ಎಂಜಾಯ್ಡ್ ಬೈ ಪಿಲ್ಲಿ, ಶರಿ ಅಂಡ್ ಅಮಿತು. ಆ್ಯಕ್ಚುಲಿ ನಮ್ಮ ಮನೇಲಿ ತುಂಬ ಇಷ್ಟ ನಿಮಗೆ ಚಿಕ್ಕಿ ರಾಜ. ಚಿಕ್ಕಿ ರಾಜ. ರಂಜು ಹೇಗಿತ್ತು ಚಿಕ್ಕಿ? ಅವಳು ಮೊಬೈಲ್ ಕೊಟ್ಬಿಟ್ಟಿದ್ದಾರೆ, ಗಮನನೇ ಇಲ್ಲ. ನಮಸ್ಕಾರ ಎಲ್ಲರಿಗೂ, ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಮನೆಯಲ್ಲಿ ಒಂದು ಸ್ಪೆಷಲ್ ಅಕೇಶನ್, ನನ್ನ ಮಗಂದು 13th ಬರ್ಡೇ. ಸೊ ಬರ್ಡೇ ಯಾವಾಗಲೂ ಸೆಲೆಬ್ರೇಟ್ ಮಾಡ್ತೀವಿ. ಈ ಬರ್ಡೇ ಸ್ವಲ್ಪ ಸ್ಪೆಷಲ್ ಯಾಕೆಂದರೆ ನನ್ನ ಲಿಟಲ್ ಬಾಯ್ ಟರ್ನಿಂಗ್ ಇಂಟು ಅ ಟೀನೇಜರ್. ಆದ್ದರಿಂದ ಸೊ ನನ್ನ ಮಗ ನೆನ್ನೆ ಮೊನ್ನೆ ಅವನ್ನ ಎತ್ಕೊಂಡು ನನ್ನ ಕೈಲಿ ಆಡಿಸ್ದಂಗಿದೆ. ಅಷ್ಟು ಬೇಗ ಟೀನೇಜರ್ 13th ಬರ್ಡೇ ಸೆಲೆಬ್ರೇಟ್ ಮಾಡ್ಕೋತಾ ಇದ್ದಾನೆ. ಸೊ ಅವನಿಗೋಸ್ಕರ ಅಂದರೆ ಯೂಶ್ವಲಿ ಇದು ಹಿಂದಿನ ದಿನ ಆ್ಯಕ್ಚುಲಿ ನೆನ್ನೆ ಮಾಡಿದ್ದು 25th, ಅಂದರೆ 12 o'clockಗೆ ಒಂದು ಚಿಕ್ಕ ಕೇಕ್ ಕಟ್ ಮಾಡಿ, ನೆಕ್ಸ್ಟ್ ಡೇ ಯೂಶ್ವಲಿ ಅವ್ರ ಫ್ರೆಂಡ್ಸನ್ನು ಕರೆದು ಒಂದ್ಸಲ ಕೇಕ್ ಕಟ್ ಮಾಡ್ತೀವಿ. ಸೊ ಇದು ನಮ್ಮ ಪ್ರಕಾರ ಅಂದರೆ ಕ್ಯಾಂಡಲ್ ಎಲ್ಲ ನಾವು ಆರಿಸಲ್ಲ, ಹಾಗಾಗಿ ದೀಪ ಹಚ್ಚಿ ಅವನಿಗೆ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಕೆಲವೊಂದು ಅದ್ಭುತವಾದ ಕ್ಷಣಗಳಿರುತ್ತೆ. ಆ ಕ್ಷಣಗಳನ್ನು ನಾವು ಎಷ್ಟು ಕೋಟಿ ಕೊಟ್ಟರೂ ಕೂಡ ಕೊಂಡ್ಕೊಳ್ಳೋಕ್ಕಾಗದೇ ಇರೋಂಥದ್ದು. ಅಂತಹ ಅದ್ಭುತ ಕ್ಷಣಗಳಲ್ಲಿ ಒಂದು ನನಗೆ ನನ್ನ ಮಗ ಹುಟ್ಟಿದ್ದು. ಡ್ಯೂರಿಂಗ್ ಮೈ ಟಫ್ ಟೈಮ್ಸ್ ನನ್ನ ಮಗನೇ ನನ್ನ ಭರವಸೆ, ನನ್ನ ಭವಿಷ್ಯ, ನನ್ನ ನಂಬಿಕೆ, ನನಗೊಂದು ಬೆಸ್ಟ್ ಕಂಪ್ಯಾನಿಯನ್ ಆಗಿದ್ದ. He was the silver lining of my life during my tough times. Thank you Kanda for everything, whatever that you have given to me. You are turning into a teenager. Life changes ತಗೊಳ್ತಾ ಹೋಗುತ್ತೆ. Be brave, be kind, stay curious and never stop being you because you are truly special. Happy 13th birthday Kanda. I love you more than words could ever say. I love you so much ಬಂಗಾರ. ಸೊ ಇದು ನೆಕ್ಸ್ಟ್ ಡೇ 26th ಮಾರ್ನಿಂಗು. ಅವನಿಗೆ ಪಲಾವ್ ತುಂಬಾ ಇಷ್ಟ. ಲಂಚ್ ಬಾಕ್ಸ್ಗೆ ಪಲಾವ್ ಕೇಳಿದ್ದೆ, ಹಾಗಾಗಿ ಪಲಾವ್ ರೆಡಿ ಮಾಡಿದ್ದೀನಿ. ಚಲೋ ಬಾಯ್. ಹ್ಯಾವ್ ಎ ಗ್ರೇಟ್ ಡೇ. ಸೊ ನನ್ನ ಮಗಂದು ಲಂಚ್ ಬಾಕ್ಸ್ ಎಲ್ಲ ಪ್ರಿಪೇರ್ ಆಯಿತು. ಅವನು
ಸ್ಕೂಲ್ಗೆ ಹೊರಟ 7:50ಗೆ ಅವ್ನು ಸ್ಕೂಲಲ್ಲಿ ಇರಬೇಕು. ಹಾಗಾಗಿ 7:30 ಒಳಗಡೆ ಮನೆ ಬಿಡಬೇಕಾಗುತ್ತೆ. ಸೊ ಇವತ್ತು ಅವರಪ್ಪ ಸ್ವಲ್ಪ ಲೇಟಾಗಿ ಆಫೀಸ್ಗೆ ಹೋಗೋದ್ರಿಂದ ಅವರೇ ಅವ್ರನ್ನ ಡ್ರಾಪ್ ಮಾಡ್ತಾಯಿದ್ರು. ಸೊ ಎಲ್ಲರೂ ಇಲ್ಲಿ ಬಾಯ್ ಹೇಳ್ತಿದ್ದಾರೆ ನನ್ನ ಮಗನಿಗೆ. ಇದಾದಮೇಲೆ ನನ್ನ ಮಗಳನ್ನ ಇಲ್ಲಿ ರೆಡಿ ಮಾಡ್ತಾಯಿದ್ದೀನಿ. ನನ್ನ ಮಗಳಿಗೆ ಸ್ಕೂಲ್ ಇದೆ ಅಲ್ವಾ, ಹಾಗಾಗಿ ರೆಡಿ ಮಾಡಿ ಅವಳು ಬೆಳಗ್ಗೆ ಹೊತ್ತು ಬೇಗ 8:30ಗೆ ಹೊರಡ್ತಾಳೆ. ಏನೂ ತಿನ್ನೋದಿಲ್ಲ. ಹಾಗಾಗಿ ಅಟ್ಲೀಸ್ಟ್ ಒಂದು ಫ್ರೂಟ್ ಆದರೂ ತಿನ್ನಲಿ ಅಂತ ಬಲವಂತ ಮಾಡಿ ಕೊಡ್ತಾಯಿದ್ದೀನಿ. ಇಲ್ಲಿ ನನ್ನ ಮಗಳು ರೆಡಿಯಾಗಿ ಹೊರಡ್ತಾ ಇದ್ದಾಳೆ. ಸೊ ನಾನಿವತ್ತು ಮನೆಯಲ್ಲೇ ಇರೋದ್ರಿಂದ ಅವಳನ್ನ ಡ್ರಾಪ್ ಮಾಡೋದಕ್ಕೆ ಹೋಗ್ತಾಯಿದ್ದೀನಿ. ಸೊ ಇಲ್ಲಿ ತುಂಬಾ ಕ್ರೌಡ್ ಇರುತ್ತೆ ಬೆಳಗ್ಗೆ ಹೊತ್ತು. ಮಕ್ಕಳನ್ನ ಬಿಡೋದಕ್ಕೆ ಎಲ್ಲರೂ ಅವ್ರವ್ರು ಅರ್ಜೆಂಟಲ್ಲಿ ಇರ್ತಾರೆ ತರಾತುರಿಯಲ್ಲಿ. ಸೊ ನಾನು ರೇರಾಗಿ ಬರ್ತೀನಿ, ಯಾಕೆಂದರೆ ನಾನು ನನ್ನ ಮಗಳಿಗಿಂತ ಮುಂಚೆನೇ ಮನೆ ಬಿಟ್ಟಿರ್ತೀನಿ. ಹಾಗಾಗಿ ಬೆಳಗ್ಗೆನೇ ಅವಳನ್ನ 8 o'clock ನಾನು ಮನೆಗೆ ಬಿಡೋಕ್ಕೆ ಮುಂಚೆನೇ ಅವಳನ್ನ ರೆಡಿ ಮಾಡಿಸ್ಬಿಟ್ರೆ ಮನೆಯಲ್ಲಿ ನಮ್ಮ ಫಾದರ್ ಇನ್ಲನು ನನ್ನ ಹಸ್ಬೆಂಡೇ ಯಾರಾದರೂ ಬಿಟ್ಬಿಟ್ಟು ಹೋಗ್ತಾರೆ. ಸೊ ಅಲ್ಲಿ ನನ್ನ ಮಗಳನ್ನ ಸ್ಕೂಲಿಗೆ ಬಿಟ್ಟು ಇಲ್ಲಿ ನನ್ನ ಮಗನಿಗೆ ಇವತ್ತಿಗೆ ಈವ್ನಿಂಗಿಗೆ ಕೇಕನ್ನು ಒಂದು ಆರ್ಡ್ರ್ ಮಾಡೋಣ ಅಂತ ಬಂದ್ವಿ. ಸೊ ಕೇಕನ್ನು ಆರ್ಡ್ರ್ ಮಾಡಿ ಬಂದು ಮನೆಯಲ್ಲೆಲ್ಲ ಕೆಲಸ ಮುಗಿಸಿ ಬರೋಷ್ಟರಲ್ಲಿ ನನ್ನ ಮಗ ವಾಪಸ್ ಬಂದ. ಇಲ್ಲಪ್ಪ ಮೊಮ್ಮಗನ ಕರ್ಕೊಂಬಂದ್ರಾ? ಏನು ಚರ, ಹೌ ವಾಸ್ ಯುವರ್ ಡೇ? ಡಿಡ್ ಯು ಎಂಜಾಯ್ಡ್? ರಂಜು, ಹೌ ವಾಸ್ ಯುವರ್ ಡೇ? ರಂಜು, ಡಿಡ್ ಯು ಎಂಜಾಯ್ಡ್? ವೆರಿ ಗುಡ್. ಸುಸ್ತಾಗ್ಬಿಟ್ಟಿದೆಯಲ್ಲ ಕಂದ. ಬರ್ತ್ಡೇ ಬಾಯ್. ಚಾಕ್ಲೇಟ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಮಾಡಬೇಕಾಗಿತ್ತಲ್ಲ, ಕಪ್ ಕೇಕ್ಸು. ನೇರವಾಗಿ ಕೆಳಗಡೆ ಎಲ್ಲ ಎಳೆದು ಬಂದು ಮಾಡಿ ಮೇಲೆ ಕೆಳಗಡೆ ಹಾಕಿ. ನಿಮ್ಮ ಕ್ಲಾಸಲ್ಲಿ ಕೊಟ್ಟಿಲ್ವಾ? ನಮ್ಮ ಕ್ಲಾಸ್ ಕೊಟ್ಟಾದ್ಮೇಲೆ ಟೀಚರ್ಸ್ ಕೊಡ್ಬೇಕಲ್ಲ, ಎಲ್ಲ ಹೋಗಿ ಕೊಟ್ಬಿಟ್ಟು ಬಂದೆ. ಓಕೆ, ಎಂಜಾಯ್ ಮಾಡಿದ್ಯಾ? ಸುಸ್ತಾಗೋಯ್ತಾ? ಎಲ್ಲರೂ ಬರ್ಡೇ ವಿಶ್ ಮಾಡಿದ್ರಾ? ನನ್ನ ಸ್ಟೂಡೆಂಟ್ಸು, ನಮ್ಮ ಕೊಲೀಗ್ಸ್ ಎಲ್ಲ ನಿನಗೆ ಬರ್ಡೇ ವಿಶ್ ಮಾಡಿದ್ದಾರೆ. ಶರಾ, ಥ್ಯಾಂಕ್ಸ್ ಹೇಳ್ತೀಯಾ? ಥ್ಯಾಂಕ್ ಯು. ಏನಪ್ಪ, ಏನು ಬರ್ತ್ಡೇಗೆ ರೆಡಿ ಮಾಡ್ಕೊಂಡಿದ್ದೀರಾ ತಾವು? ಓ ಎಸ್, ಎವರ್ ಬ್ಯೂಟಿಫುಲ್ ಹೆಂಡತಿಗಳು. ಫಸ್ಟು ಚಿಪ್ಸು. ಅಂದರೆ ಮಕ್ಕಳಿಗೆ ಯೂಶ್ವಲಿ ಚಿಪ್ಸ್ ಅಂದರೆ ಇಷ್ಟ ಅಲ್ವಾ? ಸೊ ಚಿಪ್ಸು. ನೆಕ್ಸ್ಟು ಇದು ಸಮೋಸ ಅಲ್ಲ, ಏನದು ಪಪ್ಸು. ಟೇಸ್ಟಿ ಪಪ್ಸ್ ಇದು. ಪಪ್ಸು, ಓಕೆನಾ? ನೆಕ್ಸ್ಟ್ ಇದು ಕೇಕು. ಅವನಿಗೆ ಚಾಕ್ಲೇಟ್ ಫ್ಲೇವರ್ ಅಂದರೆ ತುಂಬ ಇಷ್ಟ. ಸೂಪರ್ ಆಗಿದೆಯಲ್ಲಪ್ಪ ಕೇಕು. ಇದಕ್ಕೆ ಚಾಕ್ಲೇಟ್ ಫ್ಲೇವರ್, ಓಕೆನಾ? ಅಲ್ಲಿ ಇಡ್ತೀನಿ. ಸೊ ಇದಾದಮೇಲೆ ಅದೇನೋ ಇದೆ ಪಕ್ಕದಲ್ಲಿ ಮಕ್ಕಳಿಗೆ ಮೋಸ್ಟ್ ಫೇವ್ರೇಟ್ ಓ ಮಾಸ. ಓ ಸೂಪರ್ ಸೂಪರ್. ಸಮಾಚಾರ. ಆ್ಯಕ್ಚುಲಿ ನಿನ್ನೆ 20 ನೈಟು ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ದೀವಿ. ಸೊ ಇವತ್ತು ಇಲ್ಲಿರೋ ಮಕ್ಕಳನ್ನ ಕರೆದು, ನೆನ್ನೆ ನಾವು ಮಾತ್ರ ಇದ್ವಲ್ಲ ಫ್ಯಾಮಿಲಿ ಮೆಂಬರ್ಸು. ಸೊ ಹಾಗಾಗಿ ಇಲ್ಲಿ ಅವನ ಫ್ರೆಂಡ್ಸ್ ಯಾರಿದ್ದಾರೆ ದಿನಾಗಲೂ ಸಿಗೋಂಥವ್ರು, ಅವ್ರನ್ನ ಕರೆದು ಸೆಲೆಬ್ರೇಟ್ ಮಾಡೋಣ ಅಂತ. ಸೂಪರ್, ಗುಡ್ ಪ್ಲಾನ್, ವೆರಿ ಗುಡ್, ಸೂಪರ್.
ಸೊ ಹೀಗೆ ನನ್ನ ಮಗನ ಬರ್ಡೇ ಎಲ್ಲ ಆಯಿತು. ಅವನಿಗೆ ಬೇಕಾಗಿರೋಂಥ ಫ್ರೆಂಡ್ಸ್ ಎಲ್ಲರೂ ಬಂದರು ಅವನಿಗೆ. ಸೊ ಅವನು ಎಂಜಾಯ್ ಮಾಡ್ದ, ಖುಷಿಯಾಗಿದ್ದ. ಸೊ ಅವ್ರಿಗಾಗಿ ನಾವೇನೇನು ತಂದಿದ್ವೋ ಅದನ್ನೆಲ್ಲ ನಾನಿಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ನಾವು ಅನ್ಎಕ್ಸ್ಪೆಕ್ಟೆಡಾಗಿ ಆ್ಯಕ್ಚುಲಿ ಫಸ್ಟು ಯಾರನ್ನೂ ಕರೆಯೋದು ಬೇಡ ಅಂದ್ಕೊಂಡ್ವಿ. ಕೊನೆ ಮೂಮೆಂಟಲ್ಲಿ ಅವನು ಇಲ್ಲ ನನ್ನ ಫ್ರೆಂಡ್ಸ್ನ ಕರೆಯೋಣ ಅಂತ ಹೇಳ್ದ. ಹಾಗಾಗಿ ನನಗೆ ಎಕ್ಸ್ಟ್ರಾ ಏನೂ ಮಾಡೋಕ್ಕಾಗಲಿಲ್ಲ. ಸೊ ಇಷ್ಟು ಮಾತ್ರ ಸ್ನ್ಯಾಕ್ಸನ್ನು ತರಿಸಿದ್ವಿ. ಸೊ ಇಲ್ಲಿ ಮಕ್ಕಳಿಗೆಲ್ಲ ಕೊಟ್ವಿ. ಅವ್ರಿಗೂ ತುಂಬಾ ಖುಷಿ ಆಯಿತು. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಮಕ್ಕಳಿಗೆ ನಾವು ಜಾಸ್ತಿ ಕೊಟ್ಟಾಗಲೂ ಕೂಡ ಅವ್ರಿಗೆ ಅದನ್ನ ತಿನ್ನೋದಕ್ಕಾಗೋದಿಲ್ಲ. ಸೊ ಅದಕ್ಕೆ ನಾವು ಯಾವಾಗಲೂ ಐದರ್ ರೈಸ್ ಏನಾದರೂ ಕೊಡ್ತೀವಿ ಕೇಕ್ ಜೊತೆಗೆ, ಅಥವಾ ಈ ಥರ ಸ್ನ್ಯಾಕ್ಸ್ ಏನಾದರೂ ಕೊಡ್ತೀವಿ. ಬಿಕಾಸ್ ಜಾಸ್ತಿ ತಿನ್ನೋಕ್ಕೆ ಅವ್ರ ಕೈಲಾಗಲ್ಲ, ಎಲ್ಲ ಬಿಟ್ಬಿಡ್ತಾರೆ ಅಥವಾ ವೇಸ್ಟ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ. ಇಲ್ಲಿ ನನ್ನ ಮಗಳು ಕೂಡ ನನಗೆ ತುಂಬಾ ಹೆಲ್ಪ್ ಮಾಡ್ತಿದ್ದಾಳೆ. ನಿಮಗೆ ಬರ್ಡೇ ಫುಲ್ ಖುಷಿ. ಅಪ್ಪ ಕೇಕ್ ತಿಂದ್ರ ಮೊಮ್ಮಗನ ಬರ್ಡೇದು. ಇವತ್ತು ನೀವು ಆಡೋ ಹೇಳಿದ್ರಲ್ಲಪ್ಪ, ಜಾನಮರಿ ತಿಂಡಿ ಬೇಕು ತೀರ್ಥಬೇಕು ಎಲ್ಲ ಬೇಕು. ಅದು ಆ್ಯಕ್ಚುಲಿ ಒರಿಜಿನಲ್ ಸಾಂಗ್ ಬಂದ್ಬಿಟ್ಟು ನಾಯಿ ಮರಿ. ನಮ್ಮ ಮಾವ ಅದನ್ನ ಜಾನಮರಿ ಮಾಡ್ಕೊಂಡಿದ್ರು. ಆ ಕವರಲ್ಲಿ ಇರ್ತೀವಿ. ನಮ್ಮ ಮತ್ತೆ ಎಲ್ಲರಿಗೂ ಕೇಕ್ ಕೊಡ್ತಾ ಇದ್ದಾರೆ. ಮೊಮ್ಮಗನ ಬರ್ಡೇ ಖುಷಿ ಆಯ್ತಾ ನಿಮ್ಗೆ? ಪನ್ನೀರ್ ಪಪ್ಸ್. ಇಲ್ಲೇ ಬರ್ತೀನಪ್ಪ ನಾನು, ಇನ್ನೆಲ್ಲ ಹೋಗೋದು. ಆ್ಯಕ್ಚುಲಿ ಪಾಪ ನನ್ನ ಹಸ್ಬೆಂಡ್ ಡಯೆಟ್ಟು, ಇವತ್ತು ಡಯೆಟ್ ಎಲ್ಲ ಹೋಯ್ತು, ಜಿಮ್ಗೆ ಹೋಗೋಕ್ಕಾಗಲಿಲ್ಲ. ಮೋರವರು ಈ ಥರ ಪಪ್ಸು ಕೇಕು. ಏನು ರಂಜನಿ, ಡಿಡ್ ಯು ಎಂಜಾಯ್ ಯುವರ್ ಬ್ರದರ್ಸ್ ಬರ್ಡೇ? ಹೌ ವಾಸ್ ದ ಪಾರ್ಟಿ? ಸೊ ಹೀಗಿತ್ತು ಇವತ್ತು ನನ್ನ ಮಗನ ಬರ್ಡೇ ಸೆಲೆಬ್ರೇಷನ್. ಕೆಲವೊಂದು ಸಲ ನಾನು ಕೇಳಿದ್ದೀನಿ, ಕೆಲವೊಬ್ರು ಹೇಳ್ತಾ ಇರ್ತಾರೆ ನಾವು ದೊಡ್ಡವರಾದ್ಮೇಲೆ ಬರ್ಡೇ ಪಾರ್ಟಿ ಮಾಡಬಾರ್ದು, ಏನಕ್ಕೆ ಸುಮ್ಮನೆ ಹಾಗೆ ಹೀಗೆ ಅಂತ. ನಾವು ಒಂದು ಸೆಲೆಬ್ರೇಷನನ್ನು ಮಾಡೋದು 4 ಜನ ಒಂದು ಕಡೆ ಸೇರಲಿ ಅಂತ, ನಮ್ಮ ಸಣ್ಣ ಸಣ್ಣ ಖುಷಿಗಳನ್ನು ಹಂಚ್ಕೊಳ್ಳೋಣ ಅಂತ. ಅದಕ್ಕೂ ವಯಸ್ಸಿಗೂ ಸಂಬಂಧ ಇಲ್ಲ. ಖುಷಿಯಾಗಿರೋದಕ್ಕೆ ವಯಸ್ಸು ಯಾವತ್ತೂ ಅಡ್ಡಿಯಾಗಬಾರ್ದಲ್ವ. ನಮ್ಗೆ ಯಾವಾಗ ಖುಷಿಯಾಗಿರ್ಬೇಕನ್ಸುತ್ತೋ ಅದನ್ನು ಸೆಲೆಬ್ರೇಟ್ ಮಾಡೋದು. ಜೀವನ ಅಂದರೆ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡೋದ್ರ ಜೊತೆಗೆ ಸಣ್ಣ ಸಣ್ಣ ಸಂತೋಷಗಳನ್ನು ಸಂಭ್ರಮಿಸೋದು ಅಲ್ವಾ. ಸೊ ಬರ್ಡೇ ಪಾರ್ಟಿ ಎಲ್ಲ ಮುಗಿತು, ಎಲ್ಲರೂ ಖುಷಿ ಆದ್ಯಾ? ಸೊ ಆ್ಯಸ್ ಯೂಶುವಲ್ ನೈಟ್ ರೊಟೀನ್, ಬೈಕ್ ರೈಡು ಫಾರ್ ಅ ಕಾಫಿ. ಹೀಗಿತ್ತು ನನ್ನ ಮಗನ 13th ಬರ್ತ್ಡೇ ಸೆಲೆಬ್ರೇಷನ್. ಸೊ ನಾವೆಲ್ಲರೂ ಖುಷಿಯಾಗಿದ್ವಿ. ಸೊ ಇದೇ ಖುಷಿಯನ್ನು ಕೊಟ್ಟ ದೇವರಿಗೆ ಇನ್ನೊಂದ್ಸಲಿ ಕೃತಜ್ಞತೆಗಳನ್ನು ಹೇಳ್ತಾ ಈ ವ್ಲಾಗನ್ನು ಇಲ್ಲಿಗೆ ನಾನು ಎಂಡ್ ಮಾಡ್ತಾಯಿದ್ದೀನಿ. ಸೊ ಈ ವ್ಲಾಗನ್ನು ನನ್ನಷ್ಟೇ ನೀವು ಖುಷಿಪಟ್ಟಿದ್ದೀರಾ ಅಂತ ಅನ್ಕೋತೀನಿ. ಖುಷಿಯಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ವೀಡಿಯೋಸ್ಗೊಂದು ಲೈಕ್ ಮಾಡಿ, ಒಂದು ಚಿಕ್ಕ ಕಮೆಂಟನ್ನು ಹೇಳಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ಒಳ್ಳೆ ವೀಡಿಯೋಸನ್ನು ಮಾಡೋದಕ್ಕೆ, ಒಳ್ಳೆ ಕಂಟೆಂಟನ್ನು ಕೊಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್. ಬಾಯ್.